ಶತ್ರುಗಳ ಮನೆಯಲ್ಲೇ ಶತ್ರುಗಳನ್ನು ಸೃಷ್ಟಿಸ್ತಕ್ಕಂಥ ಸನಾತನ ವ್ಯವಸ್ಥೆ ಏನಿದೆಯೋ ಅದರ ಪ್ರಕಾರ ಅವರು ಲಿಂಗಾಯತ ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕನೇರಿ ಮಠದ ಪೀಠಾಧಿಪತಿಗಳಾದಂಥ ಕಾಡಸಿದ್ದ ಸ್ವಾಮಿಗಳನ್ನು ಬಳಸಿಕೊಂಡು ಲಿಂಗಾಯತ ಸಂಸ್ಕೃತಿ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಾಡಸಿದ್ದ ಸ್ವಾಮಿಗಳು ಹೇಳ್ತಾರೆ, ಜಂಗಮ ಮಠಾಧಿಪತಿಗಳ ವಿರುದ್ಧ ಜಂಗಮೇತರ ಮಠಾಧಿಪತಿಗಳ ಒಂದು ಗುಂಪನ್ನು ಕಟ್ಟಿಕೊಂಡು ಜಂಗಮ ಸ್ವಾಮಿಗಳನ್ನು ದ್ವೇಷ ಮಾಡ್ತಾ ತಿರುಗಾಡ್ತಾ ಇರೋದು ಯಾವ ರೀತಿಯ ಧರ್ಮವನ್ನು ಒಗ್ಗೂಡಿಸುವ ಕೆಲಸ ಅವರೇ ಹೇಳಬೇಕು. ವಿಶೇಷವಾಗಿ ವೀರಶೈವ ಜಂಗಮರನ್ನು ಗುರಿಯಾಗಿಸಿಕೊಂಡು ಕಾಡಸಿದ್ದರು ಮಾಡ್ತಿರ್ತಕ್ಕಂಥ ಈ ಏನು ದಾಳಿ ಇದೆ, ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಸ್ವಾಮಿಗಳೇ, ನನ್ನನ್ನು ಕಮ್ಯುನಿಸ್ಟ್ ಅಂದರೆ ಏನು ಗೊತ್ತಿದೆಯಾ ನಿಮಗೆ? ವೈದಿಕ ಮೌಢ್ಯಗಳನ್ನು, ಕಂದಾಚಾರಗಳನ್ನು ಬಸವಣ್ಣನವರು ಧಿಕ್ಕರಿಸಿದ್ರಲ್ಲ 12ನೇ ಶತಮಾನದಲ್ಲಿ. ಅವರು ಇವತ್ತು ಇದ್ದರೆ ಅವರನ್ನು ಕೂಡ ನೀವು ಕಮ್ಯುನಿಸ್ಟ್ ಅಂತಿದ್ರೇನೋ. ಕಮ್ಯುನಿಸ್ಟ್ ಅಂದರೆ ಏನನ್ನೋದೇ ನಿಮಗೆ ಗೊತ್ತಿಲ್ಲ. ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಎಲ್ಲ ಬಸವಪರ ಸಂಘಟನೆಗಳು ಕಳೆದ 1-2 ತಿಂಗಳ ಹಿಂದೆ ನಾಡಿನಲ್ಲಿ ಬಸವ ಸಾಂಸ್ಕೃತಿಕ ಅಭಿಯಾನವನ್ನು ಮಾಡಿ ರಾಜಧಾನಿಯಲ್ಲಿ ಅದು ಬಹಳ ಅತ್ಯಂತ ಯಶಸ್ವಿಯಾಗಿ ಸಮಾರೋಪಗೊಂಡಾದ ಮೇಲೆ ಹಾಗೂ ಕಳೆದ ವರ್ಷ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ ಮೇಲೆ ಬಸವ ಸಂಸ್ಕೃತಿಯ ದ್ವೇಷಿಗಳು ಮತ್ತು ಲಿಂಗಾಯತ ಸಂಸ್ಕೃತಿಯ ದ್ವೇಷಿಗಳು ಬಹಳ ದೊಡ್ಡ ಮಟ್ಟದ ದಾಳಿಯನ್ನು ಲಿಂಗಾಯತ ಸಂಸ್ಕೃತಿಯ ಮೇಲೆ ಆರಂಭ ಮಾಡಿರೋದು ತಮಗೆಲ್ಲ ಗೊತ್ತಿರುವ ಸಂಗತಿ. ಕಳೆದ 1-2 ತಿಂಗಳ ಹಿಂದೆ ಕನೇರಿ ಮಠದ ಕಾಡಸಿದ್ದ ಸ್ವಾಮಿಗಳು ಲಿಂಗಾಯತ ಮಠಾಧಿಪತಿಗಳ ವಿರುದ್ಧ ತಮ್ಮ ನಂಜಿನ ನಾಲಿಗೆನ ಹರಿಬಿಟ್ಟು ಅತ್ಯಂತ ಅಶ್ಲೀಲವಾದ ಪದಗಳನ್ನು ಬಳಸ್ತಾ ಮಾತನಾಡಿರೋದು, ಆ ವಿವಾದಾತ್ಮಕ ಸಂಗತಿಯನ್ನು ತಾವೆಲ್ಲ ಗಮನಿಸಿರ್ತೀರಿ. ಅದಾದ ನಂತರ ಈ ಗೋಧಿ ಮಾಧ್ಯಮಗಳು ಅಂತ ನಾವೇನು ಹೇಳ್ತೇವೆ ಅಥವಾ ವೈದಿಕ ಮಾಧ್ಯಮಗಳು ಕಾಡಸಿದ್ದ ಸ್ವಾಮಿಗಳನ್ನು ಅತಿ ಹೆಚ್ಚು ಏಕಮುಖವಾಗಿ ಕೂರಿಸ್ಕೊಂಡು ಅವರ ಮೂಲಕ ಮತ್ತೆ ಲಿಂಗಾಯತ ಸಂಸ್ಕೃತಿ ಮೇಲೆ ದಾಳಿ ಮಾಡಿಸ್ತಕ್ಕಂಥ ಪ್ರಯತ್ನಗಳು ಮಾಡ್ತಿರೋದು ಕೂಡ ತಾವು ಗಮನಿಸಿರ್ತೀರಿ. ಇದು ಲಿಂಗಾಯತ ಸಂಸ್ಕೃತಿ ಮತ್ತು ಬಸವ ಸಂಸ್ಕೃತಿ ಮೇಲಿನ ದಾಳಿ ಹೊಸದಲ್ಲ. 900 ವರ್ಷಗಳ ಹಿಂದೆ ಬಸವಣ್ಣನವರನ್ನು ಗಡೀಪಾರ ಶಿಕ್ಷೆಗೆ ಗುರಿ ಮಾಡಿ, ಶರಣರನ್ನು ಎಳೆಹೂಟಿ ಶಿಕ್ಷೆಗೆ ಗುರಿಪಡಿಸಿ, ಶರಣರನ್ನು ದಾರುಣವಾಗಿ ಕಲ್ಯಾಣದಲ್ಲಿ ರಕ್ತಪಾತ ಮಾಡಿ, ನರಹಂತಕ ಕೃತ್ಯಗಳನ್ನು ಮಾಡಿ, ವಚನ ಸಾಹಿತ್ಯವನ್ನು ಸುಡ್ತಕ್ಕಂತಹ ಕೃತ್ಯ ಮಾಡಿರುವ ಸಂಗತಿ ತಮಗೆಲ್ಲ ಗೊತ್ತಿದೆ. ಆ ನಾರಾಯಣ ಕ್ರಮಿತ, ಮುಕುಂದ ಭಟ್ಟ, ಮುರಾರಿ ಭಟ್ಟ, ದಾಮೋದರ ಭಟ್ಟ ಅವರ ಸಂತತಿ ಇವತ್ತಿಗೂ ಜೀವಂತ ಇದೆ. ನಿರಂತರವಾಗಿ 900 ವರ್ಷಗಳಿಂದ ಈ ಸಂಸ್ಕೃತಿಯ ಮೇಲೆ ಮಾಡಿದ ದಾಳಿಯಿಂದ ಮನುವಾದಿಗಳಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಆದರೆ ಅವರು ತಮ್ಮ ಈ ಕುಕೃತ್ಯವನ್ನು ಇವತ್ತಿಗೂ ನಿಲ್ಲಿಸಿಲ್ಲ. ಒಂದು ಸ್ವಲ್ಪ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಪುರಾಣಗಳ ಕಾಲದಿಂದಲೂ ಶತ್ರುಗಳ ಮನೆಯಲ್ಲೇ ಶತ್ರುಗಳನ್ನು ಸೃಷ್ಟಿಸ್ತಕ್ಕಂಥ ಸನಾತನ ವ್ಯವಸ್ಥೆ ಏನಿದೆಯೋ ಅದರ ಪ್ರಕಾರ ಅವರು ಲಿಂಗಾಯತ ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕನೇರಿ ಮಠದ ಪೀಠಾಧಿಪತಿಗಳಾದಂಥ ಕಾಡಸಿದ್ದ ಸ್ವಾಮಿಗಳನ್ನು ಬಳಸಿಕೊಂಡು ಲಿಂಗಾಯತ ಸಂಸ್ಕೃತಿ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ನಾವಿಲ್ಲಿ ದಾಳಿ ಮಾಡ್ತಾ ಇರೋರು ಕನೇರಿ ಕಾಡಸಿದ್ದ ಸ್ವಾಮಿಗಳು ಅಂತ ಭಾಳ ಜನಕ್ಕೆ ಅನಿಸಿದ್ರು ಕೂಡ ಇದರ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ, ದೊಡ್ಡ ಸಂಘಟನೆ, ದೊಡ್ಡ ರಾಜಕೀಯ ಪಕ್ಷ ಇದೆ ಅನ್ನೋದನ್ನು ಲಿಂಗಾಯತರ ಅರ್ಥ ಮಾಡ್ಕೋಬೇಕಾಗ್ತದೆ. ವಿಶೇಷವಾಗಿ ಕಾಡಸಿದ್ದ ಸ್ವಾಮಿಗಳು ಮಾಡ್ತಿರೋ ಆರೋಪಗಳಿಗೆ ನಾನು ಇಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ. ಅವರು ಎತ್ತಿರೋ ಸವಾಲುಗಳಿಗೂ ಕೂಡ ನಾನು ಉತ್ತರವನ್ನು ಕೊಡಬೇಕಾಗ್ತದೆ. ಪ್ರಶ್ನೆಗಳನ್ನು, ಸವಾಲುಗಳನ್ನು ಕೂಡ ನಾನು ಅವರಿಗೆ ಈ ಮೂಲಕ ಹಾಕಲಿಕ್ಕೆ ಬಯಸ್ತೇನೆ. ಕಾಡಸಿದ್ದ ಸ್ವಾಮಿಗಳು ಹೇಳ್ತಾರೆ, ಲಿಂಗಾಯತ ಮಠಾಧಿಪತಿಗಳು ಲಿಂಗಾಯತ ಮತ್ತು ವೀರಶೈವ ಧರ್ಮವನ್ನು ಒಡಿತಿದ್ದಾರೆ. ಇವರು ಕಳೆದ 4-8 ವರ್ಷಗಳ ಹಿಂದಿನಿಂದ ಜಂಗಮ ಮಠಾಧಿಪತಿಗಳ ವಿರುದ್ಧ ಜಂಗಮೇತರ ಮಠಾಧಿಪತಿಗಳ ಒಂದು ಗುಂಪನ್ನು ಕಟ್ಟಿಕೊಂಡು ಜಂಗಮ ಸ್ವಾಮಿಗಳನ್ನು ದ್ವೇಷ ಮಾಡ್ತಾ ತಿರುಗಾಡ್ತಾ ಇರೋದು ಯಾವ ರೀತಿಯ ಧರ್ಮವನ್ನು ಒಗ್ಗೂಡಿಸುವ ಕೆಲಸ ಅವರೇ ಹೇಳಬೇಕು. ಅವರು ಮತ್ತು ಅವರ ಶಿಷ್ಯಂದಿರು ಲಿಂಗಾಯತ ಧರ್ಮದ ಒಳಗಡೆ ಇದ್ದುಕೊಂಡು ಲಿಂಗಾಯತ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಹಣೆ ಮೇಲೆ 3 ಬಟ್ಟು ಭಾಳ ಲಕ್ಷಣವಾಗಿ ವಿಭೂತಿಯನ್ನು, ಸಾತ್ವಿಕ ಕಳೆಯನ್ನು ಕೊಡ್ತಕ್ಕಂಥ ವಿಭೂತಿಯನ್ನು ಹಚ್ಕೊಂಡು ಇಷ್ಟಲಿಂಗದ ಅನುಸಂಧಾನ ಮಾಡಿಕೊಂಡು ಬಸವತತ್ವವನ್ನು ಪ್ರಚಾರ ಮಾಡ್ತಾ ಲಿಂಗಾಯತ ಮಠಾಧೀಶರಿಗೆ ಪ್ರಶ್ನೆಗಳನ್ನು ಹಾಕ್ತಿದ್ದರೆ ಬಹುಶಃ ನಾನು ಅವರನ್ನು ಬೆಂಬಲಿಸ್ತಿದ್ದೆ. ಇವರು ಲಿಂಗಾಯತ ಸಂಸ್ಕೃತಿಯನ್ನು ಎಂದೋ ದೂರ ಸರಿಸಿ ಬಹಳ ದೂರ ಹೋಗಿದ್ದಾರೆ. ಇವರ ಹಣೆ ಮೇಲೆ ವಿಭೂತಿ ಇಲ್ಲ. ಹಿಂಸೆಯ ಸಂಕೇತವಾದಂಥ ಅದು ಆಯಿಲ್ ಪೇಂಟ್ ಥರದ ಕುಂಕುಮವನ್ನು ಇವರು ಇಷ್ಟಾಗಲ ಹಚ್ಕೊಂಡಿರ್ತಾರೆ. ಕೊರಳಲ್ಲಿ ಲಿಂಗ ನಾನು ನೋಡೇ ಇಲ್ಲ. ರುದ್ರಾಕ್ಷಿ ಅಂತೂ ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥದ್ದು ಅದು ನಾನು ಕಂಡೇ ಇಲ್ಲ.
ಇವರು ಬಾಯಿ ಥರದಲ್ಲೆಲ್ಲ ಮುಸ್ಲಿಂ ದ್ವೇಷ, ಅನ್ಯ ಧರ್ಮ ದ್ವೇಷದ, ಕೋಮು ದ್ವೇಷದ ಭಾಷಣಗಳನ್ನು ಮಾಡ್ತಾರೆ. ರಾಷ್ಟ್ರೀಯವಾದ ಮತ್ತೊಂದು ಏನೇನೋ ಹೇಳ್ತಾರೆ. ಗೋರಕ್ಷಣೆ ಅಂತಾರೆ, ಹಿಂದೂ ಅಂತಾರೆ, ಸನಾತನ ಅಂತಾರೆ. ಇವರ ಮಠದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಆದಂಥ ಒಂದು ಬಹಳ ದೊಡ್ಡ ಸಮಾರಂಭ. ಮಹಾರಾಷ್ಟ್ರದ ಅಂದಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕೂಡ ಬಂದಿದ್ದರು. ಆ ಸಮಾರಂಭದಲ್ಲಿ ಉಳಿದ ಹಳಸಿದ ಅನ್ನವನ್ನು ಹಸುಗಳಿಗೆ ಹಾಕಿ, ಇವರು ಗೋಶಾಲೆಯ ಹಸುಗಳಿಗೆ ಹಾಕಿ ನೂರಾರು ಹಸುಗಳು ಸತ್ತು ಹೋದವು. ಯಾವ ನ್ಯೂಸಲ್ಲೂ ಕೂಡ ಅದು ಬರದೇ ಇರುವಂಗೆ ಮಾಡದಂಥವ್ರು ಕಾಡಸಿದ್ದ ಸ್ವಾಮಿಗಳು. ನೂರಾರು ಹಸುಗಳನ್ನು ಹತ್ಯೆ ಮಾಡದಂಥ ಪಾಪ ಕೂಡ ಅವರಿಗೆ ತಗುಲ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಜ್ಞಾಪಿಸಬೇಕಾಗ್ತದೆ. ಅವ್ರು ಹೇಳ್ತಾರೆ, ಲಿಂಗಾಯತ ಮಠಾಧೀಶರು ತಮ್ಮ ಪೂರ್ವಾಶ್ರಮದ ಬಂಧುಗಳನ್ನೇ ಎಲ್ಲ ಕಡೆ ಮಠಗಳಲ್ಲಿ ಕೆಲಸ ಕೊಡ್ತಾರೆ, ಜಾತಿ ಮಾಡ್ತಾರೆ. ಅವರು ಒಂದೇ ತಮ್ಮದೇ ಉಪವರ್ಗದವ್ರನ್ನ ಅಂದರೆ ಜಂಗಮರನ್ನ ಟಾರ್ಗೆಟ್ ಮಾಡಿ ಅವರು ಮಾತಾಡ್ತಾರೆ. ವೀರಶೈವ ಜಂಗಮರನ್ನ ಅಥವಾ ಲಿಂಗಾಯತ ಶರಣ ಜಂಗಮರನ್ನ ಗುರಿಯಾಗಿಸಿಕೊಂಡು ಅವರು ದಾಳಿಯನ್ನು ಆರಂಭಿಸಿದ್ದಾರೆ. ಅವರ ಜಂಗಮ ದ್ವೇಷ, ವೀರಶೈವ ಜಂಗಮ ದ್ವೇಷ ಮತ್ತು ಶರಣ ಜಂಗಮ ದ್ವೇಷ ಭಾಳ ಹಳೆಯದು. ಬಹುಶಃ ಅವರು 400ಕ್ಕೂ ಹೆಚ್ಚು ಮಠಾಧಿಪತಿಗಳೇನು ನಮ್ಮಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡೋರಿದ್ದಾರೆ. ಅದರಲ್ಲಿ 80%ಗಿಂತಲೂ ಹೆಚ್ಚಿನ ಮಠಾಧಿಪತಿಗಳು ವೀರಶೈವ ಅಥವಾ ಲಿಂಗಾಯತ ಜಂಗಮ ಸಮುದಾಯಕ್ಕೆ ಸೇರಿದವರು. ಆ ಎಲ್ಲ ಸ್ವಾಮಿಗಳ ತಾಯಂದಿರನ್ನು, ಗುರುತಾಯಿಯಂದಿರನ್ನು ಸೂಳೆರಂತ ಬೈದಾಗ ನಮ್ಮ ಜಂಗಮ ಸಮುದಾಯ ಭಾಳ ವಿಶಾಲ ಮನಸ್ಸಿನಿಂದ ಅದನ್ನು ಕ್ಷಮಿಸಿ ಸುಮ್ಮನೆ ಕೂತಿದೆ ಅನ್ನೋದೇ ಭಾಳ ದೊಡ್ಡ ಮಾತು. ಲಿಂಗಾಯತ ಜಂಗಮರನ್ನು, ವಿಶೇಷವಾಗಿ ವೀರಶೈವ ಜಂಗಮರನ್ನು ಗುರಿಯಾಗಿಸಿಕೊಂಡು ಕಾಡಸಿದ್ದರು ಮಾಡ್ತಿರ್ತಕ್ಕಂಥ ಈ ಏನು ದಾಳಿ ಇದೆ, ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಈ ಸ್ವಾಮಿಗಳೆಲ್ಲ ಲಿಂಗಾಯತ ಸ್ವಾಮಿಗಳು ಬಸವ ತತ್ವದ ಪ್ರಕಾರ ನಡೆಯಲ್ಲ, ನಾನೇ ಬಸವ ತತ್ವದವನು ಅಂತ ಬೇರೆ ದೊಡ್ಡದಾಗಿ ಹೇಳ್ತಾರೆ. ಯಾವ ರೀತಿಯ ಬಸವ ತತ್ವವನ್ನು ಇವರು ಅನುಸರಿಸ್ತಾ ಇದ್ದಾರೆ? ಹಣೆ ಮೇಲೆ ಕುಂಕುಮ ಹಚ್ಚಿಕೊಳ್ಳೋದ, ವಚನಗಳು ಓದಿದಾರ ಇವರು? ಕೇವಲ ಕೆಲವೇ ವಚನಗಳಿಂದ ಒಂದು ಸಿದ್ಧಾಂತವನ್ನು ಕಟ್ಟೋಕ್ಕಾಗೋದಿಲ್ಲ ಅಂತ ಭಾಳ ದೊಡ್ಡ ಸಂಶೋಧಕರಂಗೆ ಇವರು ಗೋಧಿ ಮೀಡಿಯಾಗಳಲ್ಲಿ ಕೂತು ವಾಟ್ಸಪ್ ಯೂನಿವರ್ಸಿಟಿಯ ಪದವೀಧರರಂತೆ ಮಾತನಾಡ್ತಾರಲ್ಲ. ಎಷ್ಟು ವಚನಗಳು ಓದಿದ್ದಾರೆ ಇವರು ಕಾಡಸಿದ್ಧರದು? ಕಾಡಸಿದ್ದರು ವೇದ, ಆಗಮ, ಪುರಾಣಗಳನ್ನು ಧಿಕ್ಕರಿಸುವ ವಚನಗಳು ಇವರು ಓದ್ಕೊಂಡಿದ್ದಾರೆ. ಲಿಂಗಾಯತ ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವ ಇವರು ಪೂರ್ವಾಶ್ರಮದಲ್ಲಿ ಇವ್ರದ್ದೇನೋ ಆಚಾರ ವಿಚಾರಗಳಿದ್ವೋ, ಪುಂಡಾಟ ಗುಂಡಾಟ ಇತ್ತು. ಇವತ್ತು ಕಾವಿ ಹಾಕಿದ ಮೇಲೂ ಕೂಡ ಅವರು ಅವುಗಳಿಂದ ದೂರ ಹೋಗಿಲ್ಲ, ಅವುಗಳನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಲಿಂಗಾಯತ ಸ್ವಾಮಿಗಳು ಕೇವಲ ಒಂದೇ ವರ್ಗದವ್ರನ್ನ ಪೀಠಾಧಿಪತಿಗಳಾಗಿ ಮಾಡ್ತಾರೆ ಅನ್ನುವ ಇವರ ಆರೋಪ ಮಾಡೋದಾದರೆ ಇವರು ಯಾರನ್ನು ಬೆಂಬಲಿಸ್ತಾ ಇದ್ದಾರೆ? ಯಾವ ಸಂಘ ಸಂಸ್ಥೆಯ ಜೊತೆಗೆ ಇವರು ಗುರುತಿಸ್ಕೊಂಡಿದ್ದಾರೆ? ಯಾವ ರಾಜಕೀಯ ಪಕ್ಷದ ಜೊತೆ ಇವರು ಗುರುತಿಸ್ಕೊಂಡಿದ್ದಾರೋ ಆ ರಾಜಕೀಯ ಪಕ್ಷವನ್ನು ನಿಯಂತ್ರಿಸುವ RSS ಅಂಥ ಒಂದು ಸಂಘಟನೆಗೆ ಇವತ್ತು ಭಾರತದಲ್ಲಿ ಸ್ಥಾಪನೆಯಾಗಿ 100 ವರ್ಷಗಳಾದವು. 100 ವರ್ಷದಲ್ಲಿ ಕೇವಲ ಒಬ್ಬರನ್ನು ಹೊರತುಪಡಿಸಿದ್ರೆ ಆ ಸಂಸ್ಥೆಗೆ ಸರಸಂಘ ಚಾಲಕರಾದವರು ಕೇವಲ ಒಂದೇ ವರ್ಗದವರು, ಬ್ರಾಹ್ಮಣ ವರ್ಗದವರು. ಕಾಡಸಿದ್ದೇಶ್ವರ ಸ್ವಾಮಿಗಳೇ, ನೀವು ನಿಜವಾಗಲೂ ಲಿಂಗಾಯತ ಮಠಾಧೀಶರನ್ನು ಪ್ರಶ್ನಿಸುವ ಛಾತಿ ನಿಮಗೆ ಇದ್ದರೆ ಅದೇ ಛಾತಿಯನ್ನು, ಅದೇ ಧೈರ್ಯವನ್ನು ಅಲ್ಲಿ ತೋರಿಸ್ರಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಯಾಕೆ ಸಮಸ್ತ ಹಿಂದೂಗಳ ಪ್ರಾತಿನಿಧಿಕ ಸಂಸ್ಥೆ ಅಂದ್ಕೊಳ್ಳುವ RSSಗೆ ಕೇವಲ ಬ್ರಾಹ್ಮಣರೇ ಸರಸಂಘ ಚಾಲಕರಾಗ್ತಾರೆ? ನಿಮ್ಮನ್ನೇನಾದರೂ ಮಾಡ್ತಾರಾ? ಮಾಡೋದಾದರೆ ತಾವು ಕಾವಿ ಬಿಚ್ಚಿ ಸರಸಂಘ ಚಾಲಕರಾಗಿ ಹೋದರೆ ನಾನು ಕೂಡ ಸ್ವಾಗತಿಸ್ತೇನೆ. ಹಾಗೆಲ್ಲ ಮಾಡೋದಿಲ್ಲ ಅವರು. ನಿಮ್ಮಂಥ ಅನೇಕರನ್ನು ಟಿಶ್ಯೂ ಪೇಪರ್ ಥರ ಬಳಸಿ ಬಿಸಾಗುವಂಥ ಸಂಘಟನೆ ಅದು. ಇವತ್ತು ನೀವು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದಿರಿ. ಒಂದು ದೊಡ್ಡ ಸಾಂಸ್ಕೃತಿಕ ಇತಿಹಾಸ, ಧಾರ್ಮಿಕ ಇತಿಹಾಸ ಲಿಂಗಾಯತ ಧರ್ಮಕ್ಕಿದೆ. ಇಲ್ಲಿ ಉಳ್ಕೊಂಡ್ರೆ ನಿಮಗೆ ಒಂದಷ್ಟು ಏನಾದರೂ ಗೌರವಗಳು, ಆಧಾರಗಳು ಸಿಕ್ಕಾವು. ಯಾವುದೋ ಫಂಡ್ಗಳು, ಯಾವುದೋ ಅನುದಾನಗಳ ಆಶೆಗೆ ಬಿದ್ದುಕೊಂಡು, ರಾಜಕೀಯ ಸ್ಥಾನಮಾನದ ಆಶೆಗೆ ಬಿದ್ದುಕೊಂಡು ನೀವು ಅದ್ಯಾವುದೋ ಸನಾತನ ಹಿಂದೂ ಅಂದ್ಕೊಂಡು ಲಿಂಗಾಯತ ಸಂಸ್ಕೃತಿಯನ್ನು ಲೇವಡಿ ಮಾಡತಕ್ಕಂಥ ನಿಮ್ಮ ಈ ಕುಚೇಷ್ಟೆ ಏನಿದೆ ಇದು ಕ್ಷಮಿಸುವಂಥದ್ದಲ್ಲ. ವಿಶೇಷವಾಗಿ ನೀವು ಲಿಂಗಾಯತ ಸಮುದಾಯದ ವೀರಶೈವ ಜಂಗಮರನ್ನು ಟಾರ್ಗೆಟ್ ಮಾಡ್ತಿರೋದು ವೀರಶೈವ ಜಂಗಮ ಸಮುದಾಯಕ್ಕೆ ಗೊತ್ತಾದರೆ ಬಹುಶಃ ಅವರು ನಿಮ್ಮನ್ನು ಕೂಡ ಕ್ಷಮಿಸೋದಿಲ್ಲ. ಈ ಮಾತನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು. ನೀವು ಯಾವುದೋ ಒಂದು ಚಾನಲಲ್ಲಿ ಕೂತು ನನ್ನನ್ನು ಕುರಿತು JS ಪಾಟೀಲ್ ಕಮ್ಯುನಿಸ್ಟ್ ಅದನ್ನು, ನಿಮ್ಮ ಬಾಯಿಂದ ಬರುವ ಮಾತುಗಳೆಲ್ಲ ಸಿಂಗ್ಯುಲರ್. ನನಗೂ ಮಾತಾಡೋಕ್ಕೆ ಬರ್ತದೆ, ನಾನು ವಾರ್ತಾಭಾರತಿಯಲ್ಲಿ ಅದೇ ಥರ ನಿಮ್ಮ ಭಾಷೆಯಲ್ಲೇ ನಾನು ಉತ್ತರಿಸಿದ್ದೀನಿ. ಆದರೂ ನನಗೆ ಕೆಲವರು ಬಸವತತ್ವದಲ್ಲಿರೋರು, ನೋಡಿರಿ ಕಾಡಸಿದ್ದ ಸ್ವಾಮಿಗೆ ನಾಗರಿಕತೆ ಇಲ್ಲಾಂದ್ರೆ ನಿಮಗೂ ಇಲ್ವಾ, ನೀವ್ಯಾಕೆ ಹಾಗೆ ಮಾತಾಡಿದಿರಿ ಅಂತ ಕೇಳಿದ್ರು. ಅದು ಬಸವ ಪ್ರಜ್ಞೆ.
ಹಾಗಾಗಿ ನಿಮ್ಮನ್ನು ಬಹುವಚನದಲ್ಲಿ ಪೂಜ್ಯರೇ ಸ್ವಾಮಿಗಳೇ ಅಂತಲೇ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಸ್ವಾಮಿಗಳೇ, ನನ್ನನ್ನು ಕಮ್ಯುನಿಸ್ಟ್ ಅಂತ್ರಿ. ಕಮ್ಯುನಿಸ್ಟ್ ಅಂದರೆ ಏನು ಗೊತ್ತಿದೆಯಾ ನಿಮಗೆ? ವೈದಿಕ ಮೌಢ್ಯಗಳನ್ನು, ಕಂದಾಚಾರಗಳನ್ನು ಬಸವಣ್ಣನವರು ಧಿಕ್ಕರಿಸಿದ್ರಲ್ಲ 12ನೇ ಶತಮಾನದಲ್ಲಿ, ಅವರು ಇವತ್ತು ಇದ್ದರೆ ಅವರನ್ನು ಕೂಡ ನೀವು ಕಮ್ಯುನಿಸ್ಟ್ ಅಂತಿದ್ರೇನೋ. ಕಮ್ಯುನಿಸ್ಟ್ ಅಂದರೆ ಏನನ್ನೋದೇ ನಿಮಗೆ ಗೊತ್ತಿಲ್ಲ. ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಲಿಂಗ ಕಟ್ಕೊಂಡು ಇಷ್ಟಲಿಂಗದ ಅನುಸಂಧಾನ ಮಾಡುವ ಜಯಸ್ ಪಟೇಲ್ ಕಮ್ಯುನಿಸ್ಟ್ ಅಂದರೆ ಏನು ರೀ ಅರ್ಥ? ಅಷ್ಟಕ್ಕೂ ಕಮ್ಯುನಿಸ್ಟ್ರ ಮೇಲೆ ಯಾಕ್ರಿ ದ್ವೇಷ? ಜನಪರವಾಗಿ ಚಿಂತಿಸೋರನ್ನು ಕಂಡ್ರೆ ದ್ವೇಷ ಮಾಡುವ ಮನುವಾದಿಗಳ ಹಾದಿಯಲ್ಲಿ ನೀವು ಅವರ ಟಿಶ್ಯೂ ಪೇಪರ್ ಆಗಿ ಕಾಲಾಳುಗಳಾಗಿ ಈ ಮಾತುಗಳನ್ನು ಆಡ್ತಾ ಇದ್ದೀರಿ. ನಿಮಗೆ ಆ ಪ್ರಜ್ಞೆ ಇಲ್ಲ ಅನ್ನೋದು ನನಗೆ ಗೊತ್ತು. ನಿಮ್ಮ ಅಹಂಕಾರ, ಅಜ್ಞಾನ ಇದನ್ನು ಸ್ವಲ್ಪ ಜನಕ್ಕೆ ಗೊತ್ತಿದ್ದನ್ನು ವೈದಿಕ ಮಾಧ್ಯಮಗಳು ಮೇಲಿಂದ ಮೇಲೆ ನಿಮ್ಮನ್ನು ಎದುರು ಕೂರಿಸ್ಕೊಂಡು ಏನು ಇಂಟರ್ವ್ಯೂಗಳು ಮಾಡ್ತಾ ಇದ್ದಾರಲ್ಲ, ನಿಮ್ಮನ್ನು ಮಾತಾಡೋಕೆ ಬಿಡ್ತಾ ಇದ್ದಾರಲ್ಲ, ಅವ್ರು ನಿಮಗೆ ಉಪಕಾರ ಮಾಡ್ತಾರೆ, ಪ್ರಚಾರ ಕೊಡ್ತಾರೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ನಿಮ್ಮ ಅಜ್ಞಾನವನ್ನು, ಅಹಂಕಾರವನ್ನು ಅವರು ಇನ್ನಷ್ಟು ಹೆಚ್ಚಿಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಭಾಳ ಜಾಣತನದಿಂದ ನೀವು ಸ್ವಲ್ಪ ಈ ನೆಲದ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಮಠದಲ್ಲಿ ಕೂತ್ಕೊಂಡು ಸ್ವಲ್ಪ ದಿವಸ ಧ್ಯಾನ ಮಾಡೋದನ್ನು, ಇಷ್ಟಲಿಂಗ ಅನುಸಂಧಾನ ಮಾಡೋದನ್ನು, ಆ ಕುಂಕುಮ ಅಳಿಸ್ಕೊಂಡು ವಿಭೂತಿ ಹಚ್ಕೊಂಡು ನಿರ್ಮಲವಾಗಿ ಸಾತ್ವಿಕ ಕಳೆಯ ಮೂಲಕ ಸ್ವಲ್ಪ ಅದರ ಪ್ರಯತ್ನವನ್ನು ನೀವು ಮಾಡಿದ್ದೇ ಆದರೆ ನಿಮಗೊಂದಷ್ಟು ಗೌರವ ಸಿಗಬಹುದು. ಈ ರೀತಿಯ ಪುಂಡಾಟಿಕೆಯನ್ನು ನಿಲ್ಲಿಸ್ತೀರಿ ಅಂದ್ಕೊಳ್ತೇನೆ. ಇಲ್ಲದೆ ಹೋದರೆ ಗೌರವಾನ್ವಿತ ಶಾಸಕರಾದ ಕಾಶಪ್ಪನವರು ಹೇಳಿದ ಹಾಗೆ ನಿಮಗೆ ಆ ಪರಿಸ್ಥಿತಿ ಬರಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.